ಸ್ನೇಹಿತರೆ, ಇಂದು ಪರಮ ಪವಿತ್ರವಾದಂತಹ ದಿನ. ಈ ದಿನ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಹಾಗೆಯೇ ಅದರ ಜೊತೆಗೆ ಈ ದಿನ ಶನಿ ಜಯಂತಿ, ಶನಿದೇವರು ಜನನವಾದಂತಹ ದಿನ. ಅತ್ಯಂತ ಪರಮ ಪವಿತ್ರವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ. ಸೋಮಾವತಿ ಅಮಾವಾಸ್ಯೆ ದಿನ ಎಕ್ಕದ ಗಿಡಕ್ಕೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಕ್ಕದ ಗಿಡಕ್ಕೆ ಇದನ್ನು ಕಟ್ಟಿದ್ರೆ ಸಾಕು ಸ್ನೇಹಿತರೆ, ಖಂಡಿತವಾಗಿಯೂ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ಇದುವರೆಗೂ ನೀವೇನಾದರೂ ಆಸೆ ಪಟ್ಟು ಆ ಆಸೆ ನೆರವೇರ್ತಾ ಇಲ್ಲ, ಕಾರ್ಯಜಯ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಕಾರ್ಯಜಯ ಆಗುತ್ತೆ. ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಸೋಮಾವತಿ ಅಮಾವಾಸ್ಯೆ ಅಂದರೆ ಸೋಮವಾರದ ದಿನ ಅಮಾವಾಸ್ಯೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಪರಿಹಾರವನ್ನು ನಾವು ಮಾಡಿಕೊಂಡ್ವಿ ಅಂದರೆ 100ಕ್ಕೆ 100ರಷ್ಟು ಫಲಿತಾಂಶ ದೊರೆಯುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಎಕ್ಕದ ಹೂವು ಅನ್ನೋದು ಪರಮ ಪವಿತ್ರವಾದಂಥದ್ದು. ಅದರಲ್ಲೂ ಎಕ್ಕದ ಹೂವಿನಲ್ಲಿ 2 ಬಗೆ ಇರುತ್ತೆ. ಒಂದು ನೀಲಿ ಎಕ್ಕದ ಹೂವು, ಇನ್ನೊಂದು ಬಿಳಿ ಎಕ್ಕದ ಹೂವು. ಎಕ್ಕದ ಗಿಡ ಅಂತಂದರೆ ಸಾಕ್ಷಾತ್ ಗಣೇಶ ನೆಲೆಯೂರಿರುವಂತಹ ಒಂದು ಗಿಡ ಅಂತಲೇ ಹೇಳಲಾಗುತ್ತೆ. ಈ ಬಿಳಿ ಎಕ್ಕದ ಗಿಡದಲ್ಲಿ ಮಾಡಿಕೊಳ್ಳುವಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಬಿಳಿ ಎಕ್ಕದ ಗಿಡ ಸಿಕ್ಕಿಲ್ಲ ಅಂದ್ರೂ ನೀವು ನೀಲಿ ಎಕ್ಕದ ಗಿಡದಲ್ಲೂ ಕೂಡ ಮಾಡ್ಕೊಳ್ಬೋದು. ಎರಡೂ ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅಂದರೆ 2 ಗಿಡದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ದೇವಾಲಯದ ಆವರಣದಲ್ಲಿ ನಿಮ್ಗೆ ಏನಾದರೂ ಎಕ್ಕದ ಗಿಡ ಸಿಗ್ತಾ ಇದೆ ಅಂದರೆ ಇರುತ್ತೆ, ಸಾಮಾನ್ಯವಾಗಿ ದೇವಾಲಯದ ಆವರಣದಲ್ಲಿ ಇರುತ್ತೆ. ಕೆಲವೊಂದಷ್ಟು ಜನರ ಮನೆ ಮುಂದೆ ಬೆಳೆಸಿರ್ತಾರೆ. ಇನ್ನು ಖಾಲಿ ಸೈಟ್ಗಳಲ್ಲಿ ನಿಮಗೆ ಬಿಳಿ ಎಕ್ಕದ ಗಿಡ ಕಾಣಿಸುತ್ತೆ ಸ್ನೇಹಿತರೆ. ಈ ಬಿಳಿ ಎಕ್ಕದ ಗಿಡದಲ್ಲಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಸೋಮಾವತಿ ಅಮಾವಾಸ್ಯೆ ಇದೆ ಅಂತಂದರೆ ಆ ದಿನ ಸಾಯಂಕಾಲ ನೀವು 5 ಗಂಟೆ ಒಳಗಡೆನೇ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ದಿನ ಸೋಮವಾರ ಮಧ್ಯಾಹ್ನ 1 ಗಂಟೆ ನಂತರ ನಮಗೆ 12 ಗಂಟೆ ನಂತರ ಅಮಾವಾಸ್ಯೆ ಹುಟ್ತಾ ಇದೆ. ಹಾಗಾಗಿ ಅತ್ಯಂತ ಅದ್ಭುತವಾದಂತಹ ಒಂದು ನಿಮಗೆ ಈ ಸಮಯ ಅಂತಲೇ ಹೇಳ್ಬೋದು. ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಾಯಂಕಾಲ ಸಮಯದಲ್ಲಿ ಮನೆ ಕೊಂಡ್ಕೊಳ್ಬೇಕು, ಆಸ್ತಿ ಕೊಂಡ್ಕೊಳ್ಬೇಕು, ವಿದೇಶ ಪ್ರಯಾಣ ಮಾಡಬೇಕು, ಮಕ್ಕಳಿಗೆ ಉದ್ಯೋಗ ದೊರಿಬೇಕು, ಗೌರ್ಮೆಂಟ್ ಉದ್ಯೋಗ ದೊರಿಬೇಕು, ಹೈಯರ್ ಸ್ಟಡಿ ಮಾಡಬೇಕು, ರ್ಯಾಂಕ್ ಬರಬೇಕು, ಹೀಗೆ ಏನಾದರೂ ನಿಮ್ಮ ಇಷ್ಟಾರ್ಥಗಳಿದ್ದೇ ಇರುತ್ತೆ. ಕಾರ್ ಕೊಂಡ್ಕೊಳ್ಬೇಕು, ಜ್ಯುವೆಲರಿ ಕೊಂಡ್ಕೊಳ್ಬೇಕು, ಹೀಗೆ ಇದ್ದೇ ಇರುತ್ತಲ್ವ ಸ್ನೇಹಿತರೆ. ಈ ಒಂದು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೇಕು. ಬಹುದಿನಗಳಿಂದ ಏನಾದರೂ ಒಂದು ಕೆಲಸ ಆಗಬೇಕು, ಬಿಸ್ನೆಸ್ ಆಗಬೇಕು, ಅದು ಇದು ಅಂತೆಲ್ಲ ಮನುಷ್ಯನ ಜೀವನದಲ್ಲಿ ಇದ್ದೇ ಇರುತ್ತೆ ಆಸೆ ಆಕಾಂಕ್ಷೆಗಳು. ಈ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಎಕ್ಕದ ಗಿಡದಲ್ಲಿ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ. ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರಕ್ಕೆ ಅತ್ಯಂತ ಶ್ರೇಷ್ಠತೆ ಇದೆ. ಸೋಮಾವತಿ ಅಮಾವಾಸ್ಯೆ ಅಂದರೆ ಶಿವನಿಗೆ ಅತ್ಯಂತ ಪ್ರೀತಿಕರವಾದಂತಹ ಅಮಾವಾಸ್ಯೆ. ಅದರಲ್ಲೂ ಈ ದಿನ ಶನಿ ಜಯಂತಿ, ಸೋಮಾವತಿ ಅಮಾವಾಸ್ಯೆ ಎರಡೂ ಒಟ್ಟಿಗೆ ಬಂದಿರೋದೇ ವಿಶೇಷ. ಇಂತಹ ಪರಮ ಪವಿತ್ರವಾದಂಥ ದಿನ ಮತ್ತೊಂದಿಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಪಂಡಿತರ ಪ್ರಕಾರದಲ್ಲಿ ಇಂತಹ ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂಥ ಪರಿಹಾರಗಳು 100ಕ್ಕೆ 100ಕ್ಕೆ ನಮಗೆ 100ರಷ್ಟು ಫಲಿತಾಂಶವನ್ನು ತಂದುಕೊಡುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಎಕ್ಕದ ಗಿಡದಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟಾರ್ಥ 100ಕ್ಕೆ 100ರಷ್ಟು ನಿಮಗೆ ಸಿಕ್ಕೇ ಸಿಗುತ್ತೆ. ಇದು ನೀವು ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂತಂದರೆ ಬಿಳಿ ಬಣ್ಣದ ಒಂದು ಚಿಕ್ಕದಾದಂಥ ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಈ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಬಿಳಿ ಬಣ್ಣದ ಬಟ್ಟೆಗೆ 4 ತುದಿ, ಅಂದರೆ ಬಿಳಿ ವಸ್ತ್ರ ಶುಭ್ರವಾಗಿರಬೇಕು, ತೊಳೆದಿರೋದಾಗಿರಬೇಕು, ಹೊಸದಾಗಿರಬೇಕು. ಅದನ್ನು ತೆಗೆದುಕೊಂಡು ಚೆನ್ನಾಗಿ ಒಣಗಿಸ್ಕೊಂಡು, ಅಂದರೆ ತೊಳೆದು ಒಣಗಿಸ್ಕೊಂಡು ಅನಂತರವಾಗಿ ಈ ಬಿಳಿ ಬಣ್ಣದ ಬಟ್ಟೆಗೆ 4 ತುದಿಗಳಿಗೂ ಸ್ನೇಹಿತರೆ ಅರಿಶಿನ ಕುಂಕುಮ ನೀವು ಇಡಬೇಕಾಗುತ್ತೆ. ಅಂದರೆ 4 ತುದಿಗೂ ಅರಿಶಿನ ಕುಂಕುಮವನ್ನು ಇಡಬೇಕಾಗುತ್ತೆ. 4 ತುದಿಗೂ ಅರಿಶಿನ ಕುಂಕುಮವನ್ನು ಇಟ್ಟು ಅನಂತರವಾಗಿ ಈ ಒಂದು ಬಿಳಿ ಬಣ್ಣದ ಬಟ್ಟೆಗೆ ಅಕ್ಷತೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಅಕ್ಷತೆಯನ್ನು ನೀವೇ ಮಾಡ್ಕೊಳ್ಬಹುದು. ಅಂದರೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ತುಪ್ಪ, ಅಕ್ಕಿ, ಅರಿಶಿನ, ಕುಂಕುಮ ಇಷ್ಟು ಪದಾರ್ಥಗಳನ್ನು ಮಿಶ್ರಣ ಮಾಡಿಕೊಳ್ಳಿ, ಅಕ್ಷತೆಯನ್ನು ಮಾಡ್ಕೊಳ್ಳಿ. ಅಕ್ಷತೆ ಅಂದರೆ ಸರ್ವಶ್ರೇಷ್ಠವಾದಂಥದ್ದು. ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ, ದೇವರನ್ನ ಹೊಲಿಸ್ಕೊಳ್ಳೋದಕ್ಕೆ ಈ ಅಕ್ಷತೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಅಕ್ಷತೆಯನ್ನು ಈ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಹಾಕ್ಕೊಳ್ಳಿ. ಅದರ ಜೊತೆಗೆ 1 ಋಣ ನಾಣ್ಯವನ್ನು ಇಟ್ಕೊಳ್ಳಿ. ಅದರ ಜೊತೆಗೆ ಸ್ನೇಹಿತರೆ ನೀವು 5 ಎಕ್ಕದ ಹೂವನ್ನು ಇಟ್ಕೊಳ್ಳಿ. 5 ಎಕ್ಕದ ಹೂವು, 1 ಋಣ ನಾಣ್ಯ, ಹಾಗೆಯೇ ಸ್ವಲ್ಪ ಅಕ್ಷತೆ ಇಷ್ಟನ್ನು ಹಾಕ್ಕೊಂಡು ಕೈಯಲ್ಲಿ ಅದನ್ನು ಇಟ್ಕೊಂಡು ಗಂಟನ್ನು ಕಟ್ಕೊಂಡು ಕೈಯಲ್ಲಿ ಇಟ್ಕೊಳ್ಳಿ. ನೀವು ಎಲ್ಲಿ ಹತ್ರದಲ್ಲಿ ಎಕ್ಕದ ಗಿಡ ಇರುತ್ತೆ ಅಲ್ಲೇ ಹೋಗಿನೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ.
ಎಕ್ಕದ ಹೂವು ಅಲ್ಲೇ ತೆಗೆದುಕೊಂಡು ಈ ರೀತಿ ಸಂಕಲ್ಪ ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಮಾಡ್ಕೋತಾ ಇದ್ದೀನಿ. ನಮ್ಮ ಇಷ್ಟಾರ್ಥಗಳು ಫಲಿಸುವಂತೆ ಮಾಡು ಅಂತ ಹೇಳ್ಬಿಟ್ಟು ಶಿವನಲ್ಲಿ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ಈ ಸಂಕಲ್ಪ ನಿಮಗೆ ಪರಿಪೂರ್ಣವಾಗುತ್ತೆ. ತುಂಬ ಶೀಘ್ರವಾಗಿ ನಿಮಗೆ ಪರಿಪೂರ್ಣ ಆಗುತ್ತೆ. ನೀವು ಈ ಒಂದು ಪರಿಹಾರ ಮಾಡ್ಕೊಂಡ ನಂತರ ಅದರ ಫಲವನ್ನು ಶೀಘ್ರದಲ್ಲಿ ಪಡ್ಕೊತೀರಾ, ಆಶ್ಚರ್ಯ ಪಡ್ತೀರಾ. ಅಷ್ಟೊಂದು ಅದ್ಭುತವಾದಂಥ ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಎಕ್ಕದ ಗಿಡದ ಹತ್ರ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನಾನು ತಿಳಿಸ್ಕೊಟ್ಟಂಗೆ ಬಿಳಿ ಬಣ್ಣದ ಬಟ್ಟೆಗೆ ಅಕ್ಷತೆ, ಹಾಗೆಯೇ 5 ಎಕ್ಕದ ಹೂವು, ಹಾಗೆಯೇ ಅದರ ಜೊತೆಗೆ 1 ರೂ ನಾಣ್ಯ, ಇದಿಷ್ಟನ್ನು ಹಾಕ್ಬಿಟ್ಟು ಕಟ್ಟಿ ಸ್ವಲ್ಪ ಅರಿಶಿನ ಕುಂಕುಮ, ಸ್ವಲ್ಪ ಒಂದು ಹೂವು, ಇಷ್ಟನ್ನು ನೀವು ತೆಗೆದುಕೊಂಡೋಗಿ ಆ ಒಂದು ಎಕ್ಕದ ಗಿಡದ ಹತ್ರ ಸ್ವಲ್ಪ ನೀರನ್ನು ಹಾಕಿ ಆ ಗಿಡಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಸ್ವಲ್ಪ ಹೂವನ್ನು ಹಾಕ್ಬಿಟ್ಟು ಒಂದು ಪೂಜೆ ಥರ ಮಾಡಿಕೊಂಡು ಈ ಒಂದು ಗಂಟನ್ನು ನೀವು ಎಕ್ಕದ ಗಿಡಕ್ಕೆ ಕಟ್ಬಿಟ್ಟು ಬನ್ನಿ. ಖಂಡಿತವಾಗಿ ಸ್ನೇಹಿತರೆ ಇದನ್ನು ಕಟ್ಟಿದ 49 ದಿನಗಳಲ್ಲೇ ನಮಗೆ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಇಂತಹ ಸೋಮಾವತಿ ಅಮಾವಾಸ್ಯೆ ದಿನ ಸರ್ವಶ್ರೇಷ್ಠವಾದಂಥ ದಿನದಲ್ಲಿ ನಾವು ಮಾಡ್ಕೊಳ್ಬೋದು. ಸೋಮಾವತಿ ಅಮಾವಾಸ್ಯೆ ದಿನ ಮಾಡ್ಕೊಳ್ಬೋದು, ಹಾಗೆಯೇ ಬುಧವಾರದ ದಿನ ನಿಮಗೆ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದ್ರೂ ಆ ದಿನ ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು. 100% ಫಲಿತಾಂಶ ಸಿಗುತ್ತೆ. 49 ದಿನಗಳಲ್ಲೇ ಇಷ್ಟಾರ್ಥ ಸಿದ್ಧಿಸುತ್ತೆ. ಇಷ್ಟಾರ್ಥ ನಿಮಗೆ ಅಕಸ್ಮಾತ್ ಸ್ವಲ್ಪ ಲೇಟ್ ಆಯಿತು, ತಡ ಆಯಿತು ಅಂದ್ರೂ ಸ್ವಲ್ಪ ದಿನಗಳಲ್ಲೇ ನಿಮಗೆ ಫಲಿತಾಂಶ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇದನ್ನು ನೀವು ಸೋಮವಾರದ ದಿನ ಅಮಾವಾಸ್ಯೆ ಬಂದಾಗ ಮಾಡ್ಕೊಳ್ಳಿ, ಅಥವಾ ನಾನು ತಿಳಿಸ್ಕೊಟ್ಟಂಗೆ ಅಮಾವಾಸ್ಯೆ ಪೌರ್ಣಮಿ ಬುಧವಾರದ ದಿನ ಬಂದಾಗಲೂ ಕೂಡ ನೀವು ಮಾಡ್ಕೊಳ್ಬಹುದು. ನಿಮ್ಮ ಎಲ್ಲ ಆಸೆಗಳು ಆಕಾಂಕ್ಷೆಗಳು 100% ನೆರವೇರುವಂಥ ಅದ್ಭುತವಾದಂಥ ಪರಿಹಾರ. ಶಿವನ ಅನುಗ್ರಹದಿಂದ ಯಾವುದೇ ರೀತಿ ಸಮಸ್ಯೆಗಳು ಜೀವನದಲ್ಲಿ ಇರೋದಿಲ್ಲ, ಕಷ್ಟಗಳು ನಿರ್ಮೂಲವಾಗುತ್ತೆ. ಎಕ್ಕದ ಗಿಡ ಸರ್ವಶ್ರೇಷ್ಠವಾದಂಥದ್ದು. ದೇವಾಲಯದ ಆವರಣಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಎಕ್ಕದ ಗಿಡವನ್ನು ನೋಡ್ತೀವಿ. ಎಕ್ಕದ ಹೂವನ್ನು ಶಿವನಿಗೆ ಅರ್ಪಣೆ ಮಾಡೋದ್ರಿಂದನೂ ಕೂಡ ತುಂಬಾ ಒಳಿತನ್ನು ಕಾಣ್ತೀರಾ. ಶಿವಾಲಯದ ಆವರಣದಲ್ಲಿ ಸಾಮಾನ್ಯವಾಗಿ ಎಕ್ಕದ ಗಿಡಗಳು ಇರುತ್ತೆ. ನಾನು ತಿಳಿಸ್ಕೊಟ್ಟಂಗೆ ಯಾವ್ದಾದ್ರು ಖಾಲಿ ಜಾಗದಲ್ಲಿ ಇರುತ್ತೆ, ಅಲ್ಲೂ ಕೂಡ ನೀವು ಹೋಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಸಾಯಂಕಾಲ ನಾನು ತಿಳಿಸ್ಕೊಟ್ಟಂಗೆ 6 ಗಂಟೆ ಒಳಗಡೆ ಮಾಡ್ಕೊಳ್ಬೇಕು, ಅಂದರೆ 5-5:30 ಒಳಗಡೆ ನೀವು ಮಾಡ್ಕೊಂಬಿಟ್ರೆ ಒಳ್ಳೆಯದು. ಸಾಯಂಕಾಲದ ನಂತರ ಈ ಗಿಡಗಳನ್ನ ನೀವು ಮುಟ್ಟಬಾರ್ದು ಸ್ನೇಹಿತರೆ. ಹಾಗಾಗಿ 5-5:30 ಒಳಗಡೆ ನೀವು ಮಾಡ್ಕೊಂಬಿಡಿ. ಸೂರ್ಯ ಮುಳುಗೋದ್ರೊಳಗಡೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಹಣ ವೃದ್ಧಿ ಆಗುತ್ತೆ. ನೀವು ಹಣ ವೃದ್ಧಿ ಆಗಲಿ ಅಂತ ಬೇಡ್ಕೊಂಡ್ರಿ ಅಂದರೆ ಖಂಡಿತವಾಗಿಯೂ 100% ನಿಮಗೆ ವಿಪರೀತವಾದಂಥ ಧನ ಪ್ರಾಪ್ತಿ ಆಗುತ್ತೆ ಸ್ನೇಹಿತರೆ. ನಿಮ್ಮ ಜೀವನ ದಿಕ್ಕೇ ಬದಲಾಗುತ್ತೆ. ಸೋಲು ಅನ್ನೋದೇ ಇರೋದಿಲ್ಲ, ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಸ್ನೇಹಿತರೆ. ಆಸೆ ಪಟ್ಟಿದ್ದೆಲ್ಲ ದೊರಕುತ್ತೆ. ಉದ್ಯೋಗ ಆಗಲಿ, ಹಣ ಆಗಿರಲಿ, ಕಾರ್ ಆಗಿರಲಿ, ಮನೆ ಆಗಿರಲಿ, ಜಾಗ ಆಗಿರಲಿ, ಜಮೀನಾಗಿರಲಿ, ಯಾವುದೇ ಆಗಿರ್ಬೋದು, ಎಲ್ಲವೂ ನೆರವೇರುತ್ತೆ ಸ್ನೇಹಿತರೆ. ತಪ್ಪದೇ ಪರಿಹಾರ ಮಾಡ್ಕೊಳ್ಳಿ, ನೀವೇ ಆಶ್ಚರ್ಯ ಪಡ್ತೀರಾ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಧನ್ಯವಾದಗಳು.